ಎದುರಿಗೆ ಆತ ಸಾಮಗನ ಮಗ ಕುಂಗಾಡ್ತಿ ನಿಮ್ನ ಅದಕ್ಕೆ ಬರೋದಂದ್ರೆ ಹೋಳಿಗೆಲೆ ಬರೋದ್ರ ಜಾತಿ ನಿಮ್ದ ನಿಮ್ಮಂಗ ಮೋಸ ಮಾಡೋ ಜಾತಲ್ಲಿ ಮಾನ ನಮ್ದ ಲೇ ಮಂಗ್ಯ ಮಗನ ತುಚುಪ್ ಐಟ್ರಿ ಹರಾಮ ಕೋರು ಅಂದ್ರೆ ಏ ಮಾಲ ನಮ್ದಕ್ಕೂ ಪ್ರೀತಿ ಮಾಡ್ತೇವೆ ಅಂತ ಹೇಳಿ ಮೋಸ ಮಾಡಿದವ ನಮ್ ಸಾಡಿ ಉದ್ರಿ ತಗೊಂಡಿದ್ದಾವ ಅದ್ರದ್ದು ರೊಕ್ಕ ಕೊಟ್ರ ನಮ್ಗ ಸರಳ ಜಗತ್ತಾಳಿ ಮಾಡ್ತಾವ ಇಲ್ಲ ಅಂದ್ರ ನಮ್ ಬಾಸ್ ಪ್ರತಾಪ್ ಕರ್ಕೊಂಡ್ ಬಂದ ನಿಂದ ಕಾಲ ಕೈ ಕಟ್ಟಿ ಹೊತ್ಕೊಂಡ ಹೋಗ್ತಾವ ಏ ಹೋಗ್ಲಿ ಮಂಗಿನ ಮಗನ ಆ ನಿಮ್ಮನ್ನು ಕುಳೆ ಮಗ ಬುದ್ಧಿ ನಮ್ಮ ಮುಂದೆ ಹೇಳಕಂತೆ ಮಗನ ನೀವಿಬ್ರು ಕೂಡಿ ಮಾಡಿದ ಪಾಪ ಕೂಡ ತುಂಬಿ ತೊಳ್ಕತೈತಿ ನಿಮ್ಮನ್ನ ಇನ್ನೊಂದಷ್ಟು ದಿನದಾಗ ನಮ್ಮೂರಲ್ಲ ಸಮಯಾಗ ನಮ್ಮೂರಲ್ಲ ಸಮಯ ಗುಡಿಯಾಗ ರಿಸಲ್ಟ್ ಮಾಡಿ ಹೇಳಿ ಗೆವ್ವದ ಬಿಡಿಸಲಿಲ್ಲ ಅಂದ್ರ ನನ್ನ ಹೆಸರು ಬಾಬು ಗೌಡನಲ್ಲೇ ಏ ಬಾಬು ರೆಡ್ಡಿ ಕರೆಕ್ಟ್ ಮಾತಾಡಿದ್ ನೋಡು ಮಾತಂದ್ರೆ ಹೆಂಗಿರ್ಬೇಕು ಮುತ್ತಿನಂಗ ಮಾಡ್ದವ್ರು ಅಂತಾರ ಮನೆ ಅಂತ ಕಡಿದ ನಿನ್ನ ಮಾವ ಬಂದೇನ ನಾವಿಬ್ರು ನಿನ್ನ ಮುಂದೆ ಏನು ಮಾಡ್ಕೊಂಡು ಮಾಡ್ಕೊಂಡು ಲೇ ನಿಮ್ಮವ್ರ ನನಗೇನಾರ ಕಾಟ ಮಾಡಿದ್ರಿ ನಿಮ್ಮ ಬಾಯಾಗ ಬಾಟನ ನಾವು ಈ ಮಾಲ ಹೆಣ್ಣಲ್ರಿ ಅಪ್ಪ ಈ ಮಾಲ ಹೆಣ್ಣಲ್ಲ ಲೇ ಮಾಲ ನಿಮ್ಮ ಅಪ್ಪ ಕಾಡ್ಯಾಗ ರಕ್ತದ ಸಿಹಿ ಹಚ್ಚಿ ನಿನ್ನ ಹೊತ್ಕೊಂಡ್ ಬಂದು ನಾನು ಮದುವೆ ಆಗಲಿಲ್ಲ ಅಂದ್ರೆ ಮೇರಾ ನಾಮ ಹುಸೇನಿ ಭಾಷಾ ನಹಿ ಬರೀ ಡಿಜಿಟಲ್ ಜಗವನ್ನು ಹುಚ್ಚರ ಸಂತು ಇಲ್ಲೆಲ್ಲರೂ ಹುಚ್ಚರು ಹೆಚ್ಚಿತು ನನ್ನ ಬಾಳಲ್ಲಿ ಕಾಗಿಚ್ಚು ಕಾಲಿಟ್ಟು ನನ್ನ ಹುಚ್ಚ
ಏನಪ್ಪ ಈ ಮನುಷ್ಯರು ಎದುರಿಗೆ ಬರೋರು ಕಾಣುತ್ತಿಲ್ಲವೇ ಇವರ ಕಣ್ಣಿಗೆ? ಅಯ್ಯೋ, ಮಿಲಿಟರಿ ಸೇರಿ ದೇಶ ಉದ್ಧಾರ ಮಾಡುವ ಕುಮಾರನಿಗೆ ನಾನಂತೂ ನಿಮ್ಮನ್ನು ನೋಡಲಿಲ್ಲ. ಕಲಿತವರು ನೀವಾದ ನೋಡಿ ನಡೆಯುತ್ತಿಲ್ಲ. ಅಯ್ಯೋ, ನೀವು ಜಗದೀಶಣ್ಣಲ್ಲವೇ? ಇದೇನಿದು? ಯಾವ ಜಗದೀಶನ್ನು? ಇದ್ದೊಬ್ಬ ತಮ್ಮ ಮನೆಯಿಂದ ಕಟ್ಟಿ ಕೈಯಾಗಿ ಹೊರದದ್ದಿದ. ಮನೆಯ ಮಾನ ಉಳಿಸಲು ಮಾಡಿದ ಪ್ರಯತ್ನಕ್ಕೆ ನನ್ನ ತಮ್ಮ ಕೊಟ್ಟ ಬಹುಮಾನ ನೀನ್ಯಾರು? ಜಗದೀಶಣ್ಣ, ನಾನು ತಮ್ಮ ಮಿಲಿಟರಿಗೆ ಹೋದ ಪ್ರಕಾಶ. ಗೊತ್ತಾಗಲಿಲ್ಲ ಎಲ್ಲರಿಗೆ ಎಷ್ಟೊಂದು ಕಠೋರವಾಗಿದೆ ನಿನ್ನ ಮನಸ್ಸು. ದೇವರಂತ ಜಗದೀಶಣ್ಣನಿಗೆ ನೀನು ಮಾಡಿದ್ದು ಅನ್ಯಾಯ ಅನ್ಯಾಯ ಅನ್ಯಾಯ. ನಾನು ನಿನ್ನ ತಮ್ಮ ಮಿಲಿಟರಿಗೆ ಹೋದ ಪ್ರಕಾಶ. ಬೇಡಪ್ಪ ಬೇಡ, ನಿಮ್ಮ ಮಿಲಿಟರಿಯವರ ಸಹವಾಸ ನನಗೆ ಬೇಡ. ನನ್ನ ತಮ್ಮ ಸನ್ನಿಸಿನ ಹಾಗೆ ನೀನು ಎಲ್ಲಿ ಹೊರಗೆ ಬಿಡ್ತೀಯ ಅಂತ ನನಗೆ ಹಸಿವೆಯಾಗಿದೆ. ತಿನ್ನಲು ಏನಾದರೂ ಕೊಡೋ. ಇಂಥ ದೃಶ್ಯವನ್ನು ಕಣ್ಣಾರೆ ನೋಡಲೆಂದು ನನ್ನನ್ನು ಇಲ್ಲಿಗೆ ಕರೆಸಿದ್ಯಾ? ಜಗದೀಶಣ್ಣ, ಅಂದು ನೀನು ಹಣ ಕೊಡುತ್ತಿದ್ದರೆ ನಾನು ಈ ಪರಿಸ್ಥಿತಿಗೆ ಬರುತ್ತಿರಲಿಲ್ಲ. ಇದು ನೀ ನೀಡಿದ ವರ. ತಡೆಯಣ್ಣ, ತಡೆ. ತಿನ್ನಣ್ಣ, ತಿನ್ನು. ಪ್ರಕಾಶಪ್ಪನವ್ರ ಯಾವಾಗ ಬಂದ್ರಿ? ಬಾ ಬಾಬಣ್ಣ, ಬಾ. ಇದೇನು ಬಾಬಣ್ಣ ನಮ್ಮ ಜಗದೀಶಣ್ಣ ಪರಿಸ್ಥಿತಿ? ಏನಾಯ್ತು ಇವರಿಗೆ? ಪ್ರಕಾಶಪ್ಪನವ್ರ ಏನ್ ಹೇಳ್ತೀರಿ? ಜಗದೀಶಪ್ಪನವ್ರ ಮನೆ ಕಠಿಣ ಕಳೆದ 10 ಮಂದಿಗೆ ಅನ್ನ ಹಾಕೋದು ಪುಣ್ಯಾತ್ಮ. ಈ ಹೆಂಗ ತಿಳ್ಕೊಂಡ ಚೆನ್ನಾಗಿದೆ ನೋಡ್ರಿ ಪ್ರಕಾಶಪ್ಪನವ್ರ. ಹೆಂಗಾರ ಮಾಡಿ ಹಿಡಿದು ಬಿಡುವಾಗ ಮಾಡಿ ಪುಣ್ಯ ಕಟ್ಕೊಳ್ರಿ. ಬಾಬಣ್ಣ, ಇವ್ರದ್ದು ದೊಡ್ಡ ಕಥೆ ಐತಿಪ್ಪ. ನಾನು ಮನೆಗೆ ಹೋಗಿ ಎಲ್ಲ ಹೇಳ್ತೀನಿ. ಬರೀ ನಾನು ಇವ್ರನ್ನ ಹುಡುಕಾಡ್ಕೊಂಡು ಬರಕತ್ತೀನಿ. ನೀನು ಇವ್ರನ್ನ ಕರ್ಕೊಂಡು ಮನೆಗೆ ನಡ್ರಿ. ಬಾಬಣ್ಣ, ನೀವು ಹೇಳೋದು ನನಗೆ ಅರ್ಥ ಆಗೋದು. ನಾನು ಜಗದೀಶನ್ ಕರ್ಕೊಂಡು ಮನೆಗೆ ಹೋಗ್ತೀನಿ. ಆದಷ್ಟು ಬೇಗನೆ ಮನೆಗೆ ಬಂದ್ಬಿಡು. ನಡ್ರಿ ಬಾ, ನಿಮ್ಮನ್ನ ನಡ್ರಿ. ಪ್ರತಾಪ, ನಾವು ಅಂದುಕೊಂಡಂತೆ ಜಗದೀಶನಿಗೆ ಹುಚ್ಚು ಹಿಡಿದು ಹೋಯಿತು. ಆದರೆ ಪ್ರತಾಪ, ನಾವು ಅಂದುಕೊಂಡಂತೆ ನನ್ನ ಮಗಳ ಮನೆ ಬಿಟ್ಟು ಬಂದಾಯಿತು. ಜಗದೀಶನಿಗೆ ಹುಚ್ಚು ಹಿಡಿದು ಹೋಯಿತು. ಆದರೆ ನನ್ನ ಕನಸಿನ ರಾಣಿ ಗಿರಿಜೆ ಎಲ್ಲಿ? ಈ ಪ್ರತಾಪ ಹೊಂದಿದ ಗುರಿ ಎಂದಿಗೂ ತಪ್ಪಲಾರದು. ಆದರೆ ನೀವು ಆ ಗಿರಿಜಗಳನ್ನು ನಿಮ್ಮ ಸುಖಕ್ಕಾಗಿ ಬಳಸಿಕೊಳ್ಳಲು ಎಷ್ಟು ಕಾತರದಿಂದ ಕಾಯುತ್ತಿರುವಿರೋ ಅಷ್ಟೇ ಆತುರ ನಿಮ್ಮ ಮಗಳ ಕೈ ಹಿಡಿಯಬೇಕೆಂಬುದು ಈ ಪ್ರತಾಪನ ಆಸೆ. ನೋಡ್ರಿ, ಅಲ್ಲಿ ನೋಡಿ, ನಿಮ್ಮ ಬಯಕೆ ಜಿಂಕಿ ಈ ಕಡೆನೆ ಬರ್ತಾ ಇದ್ದಾರೆ. ಅಲ್ಲಿ ನೋಡಿ, ಗಿರಿಜಾ ಮಡಿಲಿನಲ್ಲಿ ಮಗುವನ್ನು ಹೊತ್ತುಕೊಂಡು ಬಿಟ್ಟು ಹೋದ ಮಾವನನ್ನು ಹುಡುಕಿಕೊಂಡು ಹೇಗೆ ಬರುತ್ತಿದ್ದಾರೆ ನೋಡಿ, ಹೇಗೆ ಬರುತ್ತಿದ್ದಾರೆ. ಸುತ್ತಮುತ್ತಲು ಯಾರ ಸುಳಿವೂ ಇಲ್ಲ. ಇಂತಹ ಸಮಯ ಮತ್ತೆಂದು ಬರಲಾರದು. ಮಾನವರ ಹಾಗನ್ನು ನೋಡಿ ಎಲ್ಲಿಗೆ ಹೊರಟಿದ್ದೆ? ಅಯ್ಯೋ ಕಾಪಿಗಳ ನೀವ? ಅಯ್ಯೋ, ನಿನ್ನ ಈ ಸ್ಥಿತಿಯನ್ನು ಕಂಡು ಮನದಲ್ಲಿ ಕನಿಕರದ ಹೊಳೆ ಹರಿಬಿರಿದಿದೆ. ಗಿರಿಜಾ, ಬಹಳ ದಿನದಿಂದ ನಿನ್ನ ಮೇಲಿನ ಆಸೆ ಮನದಾಗ ಮೋಡಿ ಮಾಡು
ನಿಂತೈತಿ. ನೀನು ದೂರ ಸರಿದಷ್ಟು ನನ್ನ ಮನ ರೊಚ್ಚಿಗೆದ್ದು ಕಾಡಕತ್ತೈತಿ. ಒಬ್ಬನಿಗೆ ಮನಸ್ಸು ಕೊಟ್ಟವಳು, ಮತ್ತೊಬ್ಬರಿಂದ ಮಗುವನ್ನು ಪಡೆದವಳು. ಅಂದ ಮೇಲೆ ನನ್ನೊಬ್ಬನ ಆಸೆ ಈಡೇರಿಸಲಾರೆಯೋ ಬಾಪ್ರೇ? ದೂರ ನಿಂತ್ಕೊಂಡು ಮಾತಾಡೋದು. ಒಂದೇ ಒಂದು ಹೆಜ್ಜೆ ಮುಂದಿಟ್ಟಿದ್ದೆ ಆದ್ರೆ ಪರಿಣಾಮ ನೆಟ್ಟಗಿರೋದಿಲ್ಲ. ಕಂಡಾಗೆ ನಿನ್ಗೆ ಮೈ ಒಪ್ಸೋದಕ್ಕೆ ಹಾಡಾದ ಹೆಣ್ಣಲ್ವೋ? ಪದೇ ಪದೇ ನನ್ನ ಮೇಲೆ ಬಂದಿದ್ದೆ ಆದ್ರೆ ನೀನು ಮಣ್ಣು ಮುಗ್ಬೇಕಾಗುತ್ತೋ? ಮಣ್ಣು ಮುಗ್ಬೇಕಾಗುತ್ತೆ. ಮರ್ಯಾದೆ ನೆಟ್ಟಗಿದೆ ಹಾಟಾಗುವುದಿಲ್ಲ. ಏನು ಮಂಡುತ್ತಿನ ಕೇಳಿದೇನೋ ಪ್ರತಾಪಿಗಳು ಆಡುವ ಮಾತನ್ನು. ನೋಡ್ರಿ, ಇದು ಮಾತು ಕೇಳುವ ಸಮಯವಲ್ಲ, ಸಿಕ್ಕ ತರುಣಿಯನ್ನು ತಪ್ಪಿ ಮಾನತನಿಸಿಕೊಳ್ಳುವ ಸಮಯ. ಹೇಗಿಲ್ಲ, ನೀನೊಮ್ಮೆ ಸೆರೆಗೆ ಹಾಕಿದರೆ ಉಳಿಯುವುದು ನಿನ್ನ ಮಗುವಿನ ಪ್ರಾಣ. ಇಲ್ಲದಿದ್ದರೆ ನಿನ್ನ ಕಣ್ಣ ಮುಂದೆಯೇ ನಿನ್ನ ಮಗುವನ್ನು ಕೊಂದು ಹಾಕಿ ನಿನ್ನನ್ನು ಅನುಭವಿಸಲು ಹೇಳಿದನು ಧ್ಯಾನ. ಮೂರ್ಖ ಶಿಖಾಮಣಿ. ಯಾಕೋ ನಿನಗ್ಯಾರೋ ಅಕ್ಕ ತಂಗಿರಿಲ್ವೇನೋ? ಅಕ್ಕ ತಂಗಿರಿಲ್ವೋ? ಪತಿವ್ರತೆ ತನಗೋಸ್ಕರ ತನ್ನ ಸುತನಕ ಮಾಡಿಕೊಂಡ ಹೇಸಿ ಹೆಣ್ಣು ನಾನಲ್ಲ ಕಣೋ, ನಾನಲ್ಲ. ಶಿವ ಶಿವ, ತಂದೆ ಪರಮಾತ್ಮ, ತಂದೆ ಶಿವಪ್ಪ, ಗುರುವೇ ದಾದಾ ಪೀರ, ಇಂತಹ ನುಡಿಗಳನ್ನು ಕೇಳಲೆಂದೇ ನನ್ನ ಕಿವಿಗೆತ್ತು ತಂದಿಟ್ಟೆ ಅತನೇ. ಅಕ್ಕ ತಂಗಿಯರ ಸುಂದರವಾದ ಮಂದಾರಗಳಿಂದ ಹೆಣ್ಣುಗಳಿಗೆ ನಾನು ಅಣ್ಣನಾಗಲೇ. ಈ ಕಾಮೋದರನ ಕಾಮದ ಇಸಬೇಕಾದರೆ ನೀಡು ನೀನು ನಾಗೇಗೌಡನಿಗೊಮ್ಮೆ ಸಹಕಾರವನ್ನು. ಬೀದಿ ಬಿಕಾರಿಗಳ ಒಂದೇ ಒಂದು ಮಾತನಾಡಿದ್ರೆ ಹುಚ್ಚು ನಾಯಿ ಹೊಡೆದಂಗೆ ಹಿಡ್ದು ನಿನ್ನನ್ನ ಸಾಯಿಸ್ಬೇಕಾಗತ್ತೆ. ಎಚ್ಚರ. ಎಚ್ಚರದ ಬಿತ್ತು ನುಡಿಯುವ ಹುಚ್ಚುವನ್ನೇ ಹುಚ್ಚು ನಾಯಿಗೆ ಕಚ್ಚುವ ಕೆಚ್ಚನ್ನು ಬಿಟ್ಟು ಹೆಚ್ಚು ಉತ್ತರಿಸದೆ ನೀ ಹಚ್ಚಿದ ಈ ದೇವರ ಕಾಮದ ಕಿಚ್ಚನ್ನು ಶಾಂತಗೊಳಿಸಬಾ. ಬಾ ಬೇಗ, ಎಂದು ನನ್ನ ಭಾವವನ್ನು ಬಿಟ್ಟು ಅಪ್ಪಿಗೆಯನ್ನು ಅಪ್ಪಿಕೋ. ನಾನು ನಿನ್ನ ಮಗಳ ಸಮಾನ ಇದ್ದೀನಿ. ಮಗಳ ಮೇಲೆ ಅತ್ಯಾಚಾರ ಮಾಡಕ್ಕೆ ಬರ್ತಾ ಇದೆಯಲ್ಲ, ನಿನ್ ಜನ್ಮಕ್ಕೆ ನಾಚಿಕೆ ಆಗುತ್ತಿಲ್ಲೇನೋ? ಒಂದೇ ಒಂದು ಹೆಜ್ಜೆ ನೀನೇನಾದ್ರೂ ಮುಂದೆ ಇಟ್ಟಿದ್ದೆ ಆದ್ರೆ ನನ್ನಿಂದಲೇ ನಿನ್ನ ಪ್ರಾಣ ಆಗೋದು ಕಣೋ, ಪ್ರಾಣ ಆಗೋದು. ತೀರ್ಕೊಳ್ಳಿ ನಿಮ್ಮ ಕಾಮದಾಹವನ್ನು. ಕೈಯಲ್ಲಿ ಸಿಕ್ಕ ಜಿಂಕೆ ಒದ್ದಾಡಿದಂತೆ ಇದರಲ್ಲೇ ಒದ್ದಾಡುತ್ತಿದ್ದಾಳೆ ಈ ಗಿರಿಜೆ. ಬೇಗನೆ ತೀರ್ಕೊಳ್ಳಿ ನಿಮ್ಮ ಕಾಮದಾಹ. ಮುಗಿಸಿಬಿಡ್ತೇನೆ. ಕಾಪಾಡಿ, ಯಾರಾದ್ರೂ ನನ್ನ ಮಗನ್ ಕಾಪಾಡಿ. ಅವರ ಯಾರು ಈ ಅಮ್ಮ ಓಡೋದರು ಅವರ ಈ ಮಂದಿ ಸುಡಮಕ್ಕ ನಾಗೇಗೌಡ ಮತ್ತು ಪ್ರತಾಪ. ಹೌದಪ್ಪ, ಸತ್ಯದ ಸಮಯಕ್ಕೆ ಬಂದು ನನ್ನ ಪ್ರಾಣ, ನನ್ನ ಮಗು ಪ್ರಾಣ ಎರಡು ನೋಡಿಸ್ತೆ. ನಿನಗೆ ಅದೇ ರೀತಿ ಕೃತಜ್ಞತೆ ಸಲ್ಲಿಸ್ಬೇಕು ನನಗೆ ತಿಳಿತಾ ಇಲ್ಲಪ್ಪ, ತಿಳಿತಾ ಇಲ್ಲ. ಧನ್ಯವಾದ ಮಾತು. ಯಾಕೆ ಅವರ ಮೊದಲು ನಮ್ಮ ಮನೆಗೆ ಹೋಗೋಣ ನಡಿ. ಆಮೇಲೆ ಎಲ್ಲ ಕಳಿಸಿ ಹೇಳ್ತೇನೆ. ಜಗದೀಶ್ ಅಪ್ಪನವರು ಪ್ರಕಾಶ್ ಅಪ್ಪನವರು ದವಾಖಾನೆ ಹೇಳ್ಕೊಂಡ್ರ ನಾನು ನಿಮ್ಮನ್ನ ಮನೆಗೆ ಬಿಟ್ಟು ಮನೆಗೆ ಬರ್ತೇನೆ. ಅಯ್ಯಯ್ಯೋ, ಆಸರೆ ಇಲ್ಲದ ಈ ಅನಾಥನಿಗೆ ಆಸರೆ ನೀಡಿದಂತ ಮಹಾದೇವ ಎಂದು ದೇವರಾಣಿಯಲ್ಲಿದ್ದಾರ. ಇಲ್ಲ, ಈ ಎಲ್ಲ ವಿಚಾರವನ್ನು ನಾನು ಇವತ್ತೇ ಹೇಳ್ತೀನಿ, ಇಲ್ಲೇ ಹೇಳ್ತೀನಿ. ನಡೆಯಪ್ಪ, ಹೋಗೋಣ.
ನಮ್ಮ ನಾಗೇಗೌಡ ಮಗಳು ಗಿರ್ಜವ್ರ ಬೆಳಕ ಬೆಂಕಿ ತುರಿಯಾಕತ್ತೈತಿ ಆ ಊರು ಜಲಕ್ಕ ನಾವು ಸುತ್ತಕೊಂಡಿದ್ದೇವಂತ ನಾವು ದೂರ ಜಡಕತ್ತೇವೆ ಮಂಗ್ಯನ ಮಗನ ಅಂತ ಸುದ್ದಿ ಹೇಳಿದ ಮಗನ. ಏ ಮಾಮು, ನಿಮ್ದು ಮಗಳು ನಮ್ದಕ್ಕೆ ಮದುವೆ ಮಾಡಿಕೊಟ್ಟ ನಮ್ದು ಸೌದಿ ಏರಿಯಾದಾಗ 2 ಪೆಟ್ರೋಲ್ ಬಾಲಿ ನಿನ್ನ ಹೆಸರೇ ಮಾಡ್ಬಿಡ್ತಾವ. ನಾನು ಭಾರತಕ್ಕೆ ಬಂದ ಏನೇನು ಹರಾಮ ಕೋಡಿ ಕೆಲಸ ಮಾಡಿ ಗಳಿಸಿಟ್ಟಿದ್ದೆಲ್ಲ ಆಸ್ತಿ ನಿಮ್ದಕ್ಕೆ ಹೆಸರಲ್ಲಿ ಮಾಡ್ಬಿಡ್ತಾವ. ಏ ಮಾಡ್ಬೋದ ಎಲ್ಲಿದ್ದ ಕೇಸಿಗಳ ಬಾಳೆ ನಾನು ನನ್ನ ಮಗಳನ್ನ ನಿನಗ ಕೊಟ್ಟು ಮದುವೆ ಮಾಡ್ತೇನೆ. ನಿನ್ನ ಆಸ್ತಿ ಎಲ್ಲ ನನಗೆ ಹಚ್ಚುವಂತೀವಿ. ಆದ್ರೆ ಮಾಮ, ಸಾಯಕನ ತುಂಬದಿಂದ ಸಾಕು, ಅಷ್ಟ ನನ್ನ ಆಸೆ. ಮಾಮ, ನೀವು ಮತ್ತು ನಿಮ್ದು ಮಗಳು ನಿಂತರ ತಿಂದ್ರೆ ಒಟ್ನಾಗ ನೋಡ್ ಮಾಮ, ನಿಮ್ದಕ್ಕೂ ನಿಮ್ದು ಮಗಳಿಗೂ ನಾವು ಏನು ಕಡಿಮೆ ಮಾಡೋದಿಲ್ಲ ಮಾಮ. ಸಾಯೋವರೆಗೂ ನಾವು ನೆಳ್ಳಾಗಿಟ್ಟು ಸಾಕ್ತೀನಿ. ನಿಮ್ಮ ಮಗಳ ನಮ್ದಕ್ಕೆ ಮದುವೆ ಮಾಡಿಕೊಟ್ರೆ ಸಾಕು. ಕೊಡ್ತೇನೆ, ನನ್ನ ಮಗಳು ನಿನಗ ಕೊಡ್ತೇನೆ. ಆದ್ರೆ ಆ ನನ್ನ ಜನ್ಮವೇಳಿ ಭಕ್ತ ಮಾರ ಭಾವ್ಯದ ಮಾತ್ರ ನನ್ನ ಮಗಳು ಕೊಡಂಗಿಲ್ಲ. ನನ್ನ ಮಗಳ ಕಿಪ್ಪೆಗೆ ನಮ್ಮ ಎದೆ ಒಳ ನೀನಿಡ ಕಾಶಿಗಳ ಚಿಂತಿಲ್ಲ. ಆಗ ಭಕ್ತ ಮಾರ ಭಾವ್ಯದ ಮಾತ್ರ ನನ್ನ ಮಗಳು ಕೊಡಂಗಿಲ್ಲ. ಹಂಗಲ್ಲ, ಈ ಸಾರಿ ಈಗ ತಗೋ ಮಾಮ. ಇದರಲ್ಲಿ ಬಹುತ್ ಅಚ್ಚ ಸಾರಿ ಹೈ. ನೀವು ಮದುವೆ ಬಟ್ಟೆ ಚಿಂಚನ ಮಾಡಕ್ ಹೋಗ್ಬೇಡಿ. ಇದರಲ್ಲಿ ಬಹುತ್ ಅಚ್ಚ ಸಾರಿ ಹೈ. ತಗೋ ಮಾಮ. ಬ್ಯಾಡ ಕಡಿಮೆ ಸಾಲ. ಇದು ಮದುವೆ ಆಗಿಲ್ವೇನೆ ಮಾಮ, ಬೇಕಾದ್ರೆ ಈ ಚಟ್ನಿ ತಗೊಂಡ್ಬಿಡ್ತಾವ ಮಾಮ ಮುಂದಕ್ಕೆ. ಬ್ಯಾಡ ಕಡಿಮೆ ಚಟ್ಟಿ ಕೊಡ್ಕೊಂಡು ಹೋಗ್ಬಿಟ್ಟು ಸ್ವಲ್ಪ ಮಾಡಿ ಎಂಜ ಮಂಗ ಮಗನ ನಿನಗೆ ಕುಂತವ್ರು ಅಭಿಷೇಕ ಮತ್ತೆ ಮುಂದೆ ಕುಂತಾವ ಹಂತದಿಂದ. ಇದೇನಪ್ಪ ಯಾವ ಸರ್ಕಾರ ತಪ್ಪಿಗೆ ಮಂದಿ ಕಂದ ಬಂತಾನೆ ಏನು ಬಂದ್ರೆ ಏನು ಮಗನ ಗದ್ದಲಿಲ್ಲ ಪರಿಸ್ಥಿತಿ. ಏ ಅದರೇ ದುಷ್ಟ ನನ್ನ ಮಗನೇ ದೂರ ನಿಂತು ಮಾತಾಡೋದು ದುರಾತ್ಮ. ಅದರೇ ಅದಕ್ಕೆ ಸಿಂಗ ಮಗನ ಅಳಿಯ ಮಾವಲ್ಲಿ ನಿಂತು ಮಾತಾಡೋದು ನಿಂದೇನೆ ನಟ್ಟ ಮಂಗನ ಮಗನ. ಲೇ ಮಂಗೆಂದು ಮಗನ, ನಮ್ದು ಮಾಮಾಗ ಖರಾಬ್ ಮಾತಾಡ್ತಿ. ನಮ್ದು ಮಾಮಾಗ ನಾವು ಕೂಡಿ ಕೈಮ ಮಾಡ್ಬಿಡ್ತಾವ ಮಾಮ. ಏ ಮಂಗನ ಮಗ ನಿನ್ಗೇನಲ್ಲ ಸಂಬಂಧ ಬಂದಿದ್ದಾನೆ ಹಂಗ ನಮ್ಮನ್ನ ಹಿಂಗ್ ಮಾಡ್ತೀನಿ ಮಗ. ಏ ಮಂಗನ ಮಗನ ಬಾರ್ಯ ನನಗೆ ಕಿಮ್ಮತ್ತು ಕೊಡದಿದ್ರೆ ಅಷ್ಟೇ ಹೊಟ್ಟೆ. ಏ ಮಂಗನ ಮಗನ ನನ್ನ ವಯಸ್ಸಿನ ಕಿಮ್ಮತ್ತು ಕೊಟ್ಟು ಮಾತಾಡು. ನಮ್ಮಪ್ಪ ಪುಣ್ಯ ಮಾಡಿ ಹನಿ ಬರಲ್ಲ ಹನಿ ಕುಡಿಯೋರ ಸಾಕಲ್ಲ. ನಮ್ಮದಿಬ್ಬರು ಮದುವೆ ಅನಿವಾರ್ಯ ಈಗ ಬಂದ ಹೌದಲ್ಲೇ ನನ್ನ ಮುತ್ತಿನ ತನೇ ನೀ ತೆಗೆದರಿಂದ ನಾನು ನಿನ್ ಕೈ ಹಿಡಕ್ ತಯಾರ ನೋಡ. ಏನಂದೆ ಬಿಟ್ಟಿಲ್ಲ ನಿನಗ ಏನು ಅನ್ನಂಗಿಲ್ಲ. ನಮ್ಮ ಅಪ್ಪ ಹೋ ಅಂದ್ರ ಸಾಕ ಮದ್ವೆ ಹಾರ ಬದಲಾಸ್ಕೊಂಡು ಹೋಗಿ ಬಿಡೋಣ. ಗೆಜ್ಜೆ ವಾಪಸ್ಗಡೆಯಿಂದ ಮನೆಯಿಂದ ಹೊರಬಂದಂತ ಜಗದೀಶ್ನವರು ಓದ್ಕೊಂಡಂತ ದವಾಖಾನೆಗೆ ಬರಂತವ್ರ. ಹೌದಾ? ಹಂಗಾದ್ರೆ ಗೌಡ್ರ ಮನೆ ಕಡೆ ಹೋಗೋಣ. ನಡಿ ಅಂತ ಹೋಗೋಣ. ಮ್ಯಾಟರ್ ಬಾರಪ್ಪ. चांद चमकती कांच से एक होता है हजार उनसे नहीं. ನಾ ಅಂದುಕೊಂಡ ಅಂತರದ ನನ್ನರ ಕಣ್ಣಿಗೆ ಇಂದು ಪುಟ್ಟಿ ಬೇಡುವವರಿಗೆ ಕೂಡಿ ಈಗಿನ ಎಲ್ಲರೂ ಸುರಪಾನದ ಸಾಧನದಲ್ಲಿ ಲೀನರಾಗಿದ್ದಾರೆ. ಆದರೆ ನಾನು ಗೌರಿ ನಿನ್ನ ದೇಹ
ಈ ಪ್ರತಾಪನ ಪ್ರಾಣ ಹೋದರೂ ಸರಿ, ನಿನ್ನನ್ನದ ಸವಿಯನ್ನದೇ ಬಿಡಲಾರ. ನಾ ಅಂದುಕೊಂಡ ಗಣೇಶ ಗೌರಿ ಕಡಿಮೆ ಬರ್ತಾ ಇದ್ದಾರೆ. ಎಲ್ಲಿ ಗೌರಿ, ಎಲ್ಲಿಗೆ ಹೋಗಿದ್ದೆ? ಏ ಪಾಪಿ, ಇದೆಲ್ಲ ನಿನ್ನ ಕುತಂತ್ರವೇನು? ನಿನ್ನ ಕುತಂತ್ರವೇನು? ಇಷ್ಟೇ ಅಲ್ಲ ಗೌರಿ, ಇನ್ನು ಕೇಳು ಈ ಪ್ರತಾಪನ ಕುತಂತ್ರವನ್ನ. ಅಂದು ಗಿರಿಜೆ ಆತ್ಮಹತ್ಯೆ ಮಾಡಿಕೊಳ್ಳುವ ಸಮಯದಲ್ಲಿ ಆ ಜಗದೀಶ ಬಂದು ತಡೆದ. ತನ್ನ ತಮ್ಮನ ಪಿಂಡ ಅವಳ ಗರ್ಭದಲ್ಲಿ ಬೆಳೆಯುತ್ತಿದೆ ಎಂಬ ಸುದ್ದಿಯನ್ನು ತಿಳಿದು ಬಹಿರಂಗದಲ್ಲಿ ಗಂಡ ಹೆಂಡತಿಯರಾದರೂ ಅಂತರಂಗದಲ್ಲಿ ತಂದೆ ಮಗಳಾಗಿರೋಣ ಎಂದು ಬಾಸ ಇಟ್ಟು ಮನೆಗೆ ನಡೆದರು. ಈ ಸಮಯವನ್ನು ಸುವರ್ಣವಾಗಿ ತಿಳಿದು ನಿನ್ನ ತಲೆ ತಂದೆ ಆ ಜಗದೀಶನ ಮನೆ ಬಿಟ್ಟು ಬರುವಂತೆ ಮಾಡಿದೆ. ಆದರೆ ನನ್ನ ತಂತ್ರವೆಲ್ಲ ತಂತ್ರವಾಗಿ ಹೋಯಿತು. ಆ ಸಂಗಮೇಶ ಮತ್ತೆ ಮನೆಗೆ ಬಂದ. ಆದರೂ ಆ ಗಿರಿಜೆ ಮತ್ತು ಜಗದೀಶನಿಗೆ ಇಲ್ಲದ ಸಂಬಂಧಗಳಿವೆ. ಆ ಮೂರ್ಖ ಶಿಖಾಮಣಿ ಸಂಗಮೇಶನ ತಲೆ ತುಂಬಿ ಮನೆಗೆ ಕಳುಹಿಸಿದೆ. ಈ ಮುಂದೆ ಆದದ್ದನ್ನು ನೀನೇ ನೋಡಿದೆಯಲ್ಲ. ಇಷ್ಟೆಲ್ಲ ಮಾಡಿದ್ದು ನಿನ್ನ ಸಲವಾಗಿಯೇ. ನಿನ್ನ ಪಡೆದುಕೊಳ್ಳಬೇಕೆಂಬ ಹಂಬಲ ನನಗಿಲ್ಲ. ಇನ್ನೇನಿದ್ದರು ನಿನ್ನ ಬಲಾತ್ಕಾರವೇ ಸರಿ. ಅದು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಇದೆಯೋ ಇಲ್ಲವೋ ಎಂಬುದನ್ನು ಹಿಂದೆ ನಿರ್ಧಾರವಾಗಲಿ. ಎಲ್ಲ ದುಷ್ಟವರೇ, ಕಷ್ಟಪಟ್ಟು ಕಟ್ಟಿದ ಹುಟ್ಟಿನಲ್ಲಿ ನಿನ್ನಂತ ವಿಷಸರ್ಪ ವಾಸ ಮಾಡಿ ಮುತ್ತಿನಂತ ಸಂಸಾರವನ್ನು ಚಿತ್ರ ಚಿತ್ರ ಮಾಡಿ ಆಕುಲಗಾತದ ಅತ್ತಿಗೆ ನಿನಗಾದರೂ ತಿಳಿಯಬಾರದೆ ಮೋಸಗಾರನ ಕುತಂತ್ರದ ಬುದ್ಧಿ. ಆಯ್ತಾ? ನನಗೆ ತಿಳಿಯದಂತೆ ನನ್ನ ಮನಸ್ಸಿನ ಜ್ವಾಲೆಯಲ್ಲಿ ಸುಟ್ಟು ಭಸ್ಮ ಮಾಡುವ ನನ್ನ ಸಂಸಾರವನ್ನ ಚಿಕ್ಕದಾದ ನನ್ನ ಜಗದೀಶನಿಗೆ ನಾನು ಮೋಸ ಮಾಡಿಬಿಟ್ಟೆ. ನಾನು ಮೋಸ ಮಾಡಿಬಿಟ್ಟೆ. ರಮೇಶ, ನನ್ನಂತ ಪಾಪಿ ಬದುಕಿರ್ಬಾರ್ದು. ರಮೇಶ, ಬದುಕಿರ್ಬಾರ್ದು. ನಾನು ಸಾಯ್ಬೇಕು. ನಾನು ಸಾಯ್ಬೇಕು. ದೇವರಂತ ಅಣ್ಣನಿಗೆ ಈ ದುರಾತ್ಮನ ಮೋಸದ ಮಾತು ಕೇಳಿ ತುತ್ತಿಟ್ಟು ಮುತ್ತಿಟ್ಟು ಬೆಳೆಸಿದ ನನ್ನ ಅಣ್ಣನಿಗೆ ತಿಳಿದ ಹೊರದಪ್ಪಿದ ಪಾಪಿನ ಮದುವೆಗೆ ಮುನ್ನ ಗಿರಿಜೆಯನ್ನು ಕಾಡಿಸಿ ಬಿಡಿಸಿ ನಾನೇ ಬಲವಂತವಾಗಿ ಮಾಡಿದ ತಪ್ಪು ನನ್ನ ತೆಗೆದುಕೊಳ್ಳದೆ ಬಾಯಿಗೆ ಬಂದ ಮೂಳೆ ತಾಯಿ ಮಗುವನ್ನು ಹೊರದಪ್ಪಿದ ಪಾಪಿ ನಾನು. ಅತ್ತಿಗೆ, ನಾನು ಬದುಕಬಾರದು. ಮೊದಲು ನಾನು ಸಾಯಬೇಕು ಅತ್ತಿಗೆ, ಮೊದಲು ನಾನು. ಇಲ್ಲ, ಮೊದಲು ಮುಂದಿನ ಮೊದಲು ನಾನು ಸಾಯ್ಬೇಕು. ಇಲ್ಲ ಅತ್ತಿಗೆ, ಇದಕ್ಕೆಲ್ಲ ಕಾರಣ ಮೊದಲು ನಾನು ಸಾಯಬೇಕು ಅತ್ತಿಗೆ, ನಾನು ಸಾಯಬೇಕು. ತಡೆಯಿರಿ, ಇಲ್ಲಿ ಯಾರು ಸಾಯಬೇಕಿಲ್ಲ. ಇದೆಲ್ಲವೂ ಮೋಸಗಾರನ ನೋಡಿ. ಆ ಮೋಡಿಗೆ ನೀವೆಲ್ಲರೂ ಮೂಢರಾಗಿದ್ದೀರಿ ಅಷ್ಟೇ. ಪ್ರಕಾಶ, ಪ್ರಕಾಶ, ನಾನು ಪಾಪಿ. ತಾಯಿ ತಂದೆ ಮೆಕ್ಕನಕೊಂಡ ನನಗೆ ತಾಯಿ ತಂದೆಗಿಂತ ಹೆಚ್ಚು ಪ್ರೀತಿ ವಾತ್ಸಲ್ಯ ಕೊಟ್ಟ ಅಣ್ಣನಿಗೆ ಶಿಕ್ಷೆ ಕೊಟ್ಟ ಪಾಪಿ ನಾನು. ನನ್ನ ಗಿರಿಜ, ನನ್ನ ಅಣ್ಣ ಬದುಕಿರುವರೆ ಅಥವಾ ನಾನು ಕೊಟ್ಟ ಅನುಮಾನವನ್ನು ಬಹುಮಾನವಾಗಿ ಸ್ವೀಕರಿಸಿದರು. ಆತ್ಮಹತ್ಯೆ ಮಾಡಿಕೊಂಡರು. ಇಲ್ಲ, ನಾನು ಬದುಕಬಾರದು. ನಾನು ಸಾಯಬೇಕು. ನಾನು ಬದುಕಬಾರದು. ಪ್ರಕಾಶ್, ನಾನು ಬದುಕಬಾರದು. ಸಂಗಮೇಶ, ನಿನ್ನ ಅಣ್ಣ ಮತ್ತು ಗಿರಿಜೆ ಬದುಕಿದ್ದಾರೆ. ನಿನ್ನ ಅಣ್ಣನಿಗೆ ಹುಟ್ಟು ಆಸೆ ಇದೆ.
ಎಲ್ಲ ವಿಷಯವನ್ನು ವಿಸ್ತಾರವಾಗಿ ನನ್ನ ಮುಂದೆ ಹೇಳಿದ್ದಾನೆ. ಅವನು ಮನೆ ಮಾನ ಕಾಪಾಡಲು ತನ್ನ ಹೃದಯ ಹೊತ್ತಿ ಹೊಡೆದುಕೊಳ್ಳಲು ಸಹಿಸಿಕೊಂಡು ನಂದು ನುಂಗಿದ ನಂಜುಂಡನಾಗಿ ತನ್ನ ಮನೆಯ ಮಾನ ಕಾಪಾಡಿಕೊಂಡಿದ್ದಾನೆ. ಪ್ರಕಾಶ, ಆ ಸತ್ಯವನ್ನ ಆ ಪಾಪಿ ಪ್ರತಾಪನವರೆಲ್ಲ ಹೇಳಿದ್ದಾನೆ. ಹಾಗೆ ಜಗದೀಶನಿಗೆ ನನ್ನ ಮುಖವನ್ನು ನಾನು ತೋರಿಸಬಹುದೇ? ಮನುಷ್ಯ ತಪ್ಪು ಮಾಡುವುದು ಸಹಜ, ಆದರೆ ಇದರಲ್ಲಿ ಯಾರ ತಪ್ಪೂ ಇಲ್ಲ. ಮೊದಲು ಹೋಗಿ ಜಗದೀಶನನ್ನು ಕ್ಷಮೆ ಕೇಳಿದರ ನಡೆ ಹೋಗೋಣ ಮನೆಗೆ. ಅವನು ಅಂದಿದ್ದ ಮನುಷ್ಯನಲ್ಲ, ಅವನು ದೇವತಾ ಮನುಷ್ಯ. ಹೋಗೋಣ. ಪ್ರಕಾಶ, ಮೊದಲು ಅಣ್ಣನಿಗೆ ಭೇಟಿ ನೀಡಿ ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೋರುವುದು. ನನ್ನನ್ನ ಕ್ಷಮಿಸಿದ ನಂತರ ಆ ದುಷ್ಟ ಪ್ರತಾಪ ನಾಗೇಗೌಡ ನನ್ನ ಸೇರಿನ ಜೊತೆಯಲ್ಲಿ ಬಂದು ಪ್ರಧಾನಮಂತ್ರಿ ಮಾಡಿದ್ದಾರೆ. ಕಣ್ಣು ತುಂಡು ಮಾಡಿ ನಾಯಕರಿಗೆ ಅಂತಿದ್ದಾರೆ. ನನ್ನನ್ನು ಜಾರನೆ ಮಾಡುತ್ತೀರಿ. ಎಲ್ಲ ಮಲ್ಲಿಕಾರ್ಜುನ, ಏನಪ್ಪಾ ನಿನ್ನ ಇಲ್ಲ ದೇಶ. ಈ ಜಗದೀಶನ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿ ಆ ಬಿರುಗಾಳಿಗೆ ನನ್ನ ಜೀವನ ನುಚ್ಚುನೂರಾಗುವುದನ್ನು ಕಂಡು ಸಂತೋಷ ಪಡುತ್ತೀವ್ಯ ತಂದೆ. ಇದು ನ್ಯಾಯವೇ? ಇದಕ್ಕೆ ಕೊನೆಯಿಲ್ಲವೇ ದೇವ? ತಲೆ ಕೆಟ್ಟು ತಿರುಗುವ ತಿರುಕನಂತೆ ಯಾಕೆ ಶಾಪವನ್ನಿತ್ತೆ ತಂದೆ, ಯಾಕೆ ಶಾಪವನ್ನಿತ್ತೆ? ಹಿಂದೆ ನಾ ಮಾಡಿದ ಕರ್ಮದ ಕಾಲ ಇನ್ನೂ ಮುಗಿದಿಲ್ಲವೇ ತಂದೆ, ಮುಗಿದಿಲ್ಲವೇ? ನೀನ್ ಎಷ್ಟೇ ಕಷ್ಟಪಟ್ಟರು ಸತ್ಯದ ಮಾರ್ಗವನ್ನು ಬಿಟ್ಟು ನ್ಯಾಯದ ಮಾರ್ಗದಲ್ಲಿ ಮುನ್ನಡೆಯಲಾರ ತಂದೆ, ಮುನ್ನಡೆಯಲಾರೆ. ಜಗದೀಶಣ್ಣ, ಅಲ್ಲಿ ನೋಡು ಯಾರೋ ಬಂದಿದ್ದಾರೆ. ಪ್ರಕಾಶ, ನಾನು ನೋಡುತ್ತಿರುವುದು ಕನಸು ಅಥವಾ ನನಸು? ಇವನಾರೇ ನನ್ನನ್ನು ಅಣ್ಣ, ಭೂಮಿ ಆಕಾಶದ ಮೇಲೆ ಅನುಮಾನ ಪಟ್ಟಂತೆ ನಾನು ನಿನ್ನ ಮೇಲೆ ಅನುಮಾನ ಪಟ್ಟೆ. ಈ ಪಾಪಿಯನ್ನು ಕ್ಷಮಿಸಣ್ಣ, ಕ್ಷಮಿಸು. ಜಗದೀಶ, ಮೋಸಗಾರರ ಮಾತನ್ನು ಕೇಳಿ ನಿನ್ನ ಮೇಲೆ ನಾನು ತಪ್ಪು ತಿಳ್ಕೊಂಡೆ. ನಿನ್ನ ಜೀವನವನ್ನೇ ಸರ್ವನಾಶ ಮಾಡಲು ಹೊರಟ ಪಾಪಿ ನಾನು. ಪಾಪಿ, ದಯವಿಟ್ಟು ನನ್ನನ್ನು ಕ್ಷಮಿಸು. ಸಂಗಮೇಶ, ಗಿರಿಜಾ, ನಿಮ್ಮ ತಪ್ಪನ್ನು ಕ್ಷಮಿಸಲು ನಾನು ಯಾರು? ನೀವು ಮಾಡಿದ ತಪ್ಪಿಗೆ ಪ್ರಾಯಶ್ಚಿತ್ತವೇ ಶಿಕ್ಷೆಯಲ್ಲವೇ? ಇದೆಲ್ಲವೂ ಆ ವಿಧಿಯ ಮೇಲೆ. ಬದುಕೊಂದು ಚಟಕ ಬಂಡಿ ವಿಧಿಯದ ಸಾಯೇಬ. ಮದುವೆಗೋ ಮಸನಕೋ ಹೋಗು ಎಂಬ ಕುಟುಂಬ ಬಲ್ಲವನು ಹೇಳಿಲ್ಲದೆ ತಾವೊಂದು ಬಗದರೆ ದೈವವನ್ನು ಬಗದು. ಮನೆಯ ಮಾನಕ್ಕಾಗಿ ನಾನು ಗೌರಿಯಿಂದ ಒಂದೇ ಒಂದು ಸುಳ್ಳನ್ನು ಮುಚ್ಚಿಟ್ಟೆ. ಆ ಮುಚ್ಚಿಟ್ಟ ತಪ್ಪು ನನ್ನನ್ನು ಈ ಪರಿಸ್ಥಿತಿಗೆ ತಂದೊಡ್ಡಿತ್ತು. ಸಂಗಮೇಶನನ್ನ 1000 ಸಲ ಕಾಲಿಡಿದು ಬೇಡಿಕೊಂಡೆ. ಅವನು ಸತ್ಯವನ್ನು ಹೇಳ್ತೇನೆಂದರೆ ಅವನಿಗೆ ಕವಿದ ಮಂಕುಬಿದ್ದಿಂದ ಮನ ಬಂದಂತೆ ಮಾತನಾಡಿ ಹೊರಗುಂದಿದ. ಅಣ್ಣ, ಗಾಯದ ಮೇಲೆ ಮತ್ತೆ ಮತ್ತೆ ಬರೆಯದಂತೆ ನಿನ್ನ ಬಿರುನುಡಿಗಳನ್ನು ನುಡಿಯಬೇಡಣ್ಣ, ನುಡಿಯಬೇಡ. ನಾನು ಮಾಡಿದ ತಪ್ಪಿಗೆ 1000 ಸಲ ಕ್ಷಮೆ ಕೇಳಿದರೂ ಕಡಿಮೆ. ಅಣ್ಣ, ನಾನು ಬದುಕಬಾರದೆಂದು ನಾನು ಆತ್ಮಹತ್ಯೆ ಮಾಡಿಕೊಳ್ಳಲು ನಿರ್ಧರಿಸಿದಾಗ ಪ್ರಕಾಶ ಬಂದು ಯುದ್ಧ ಸತ್ಯನನ್ನೆಲ್ಲ ತಿಳಿಸಿದ. ಅದಕ್ಕೂ ಮೊದಲು ನಮ್ಮ ಸಂಸಾರವನ್ನು ಚಿತ್ರ ಚಿತ್ರ ಮಾಡಿದ ಆ ದುಷ್ಟ ಪ್ರತಾಪ ಉಳಿದ ಅವನಿಯಲ್ಲಿ ಯುದ್ಧ ಸತ್ಯವನ್ನೆಲ್ಲ ಬಿಚ್ಚಿದ್ದ. ಅಣ್ಣ, ದೇವರಂತ ನನ್ನತ್ತಿಗೆ ಯಾವ ತಪ್ಪಿಲ್ಲಣ್ಣ. ಆ ಮನಸ್ಸಾಲ ಮೋಸದಾರಕ್ಕೆ ಬಲಿಯಾಗಿದ್ದಾಳೆ ನತ್ತಿ. ಜಗದೀಶಣ್ಣ, ನೊಂದು ಬಂದವರಿಗೆ ನೋವಿನ ಮಾತುಗಳನ್ನು ಆಡದೆ ನಂದನವನದಂತೆ ಇದ್ದ ಮನೆಯನ್ನು ಒಡೆದು ಚೂರು ಚೂರು ಮಾಡಿದ ಆ ಚಾಂಡಾಳರನ್ನು ಚಾಂಡಾಡುವುದು ನಮ್ಮ ಮುಂದಿನ ಗುರಿ. ಮತ್ತೆ ನಿಮಗೆ ತೊಂದರೆ ಮೇಲೆ ತೊಂದರೆ ಕೊಟ್ಟ ಆ ನಾಗೇಗೌಡ ಪ್ರತಾಪ ಇಂದು ಬದುಕಬಾರದು. ಸರ್ಕಾರರು ಒಂದು ಕೈ ಜೋಡಿಸಲೇಬೇಕು. ಪ್ರಕಾಶ, ನನ್ನ ಮನೆ ಮುರಿದು ನಾಶವಾಗಿ ವಿನಾಶದ ಅಂಚಿನ
ಮಾತಿಗೆ ಇವರನ್ನು ಕ್ಷಮಿಸಬಹುದೇ? ಶಿವಪ್ಪನ ಮನೆಯಲ್ಲವೇ? ಶಿವಪ್ಪ ಎಲ್ಲಿ? ಯಾರಪ್ಪ ನೀನು? ಯಾವ ಶಿವಪ್ಪ ಬೇಕು? ಏನಾಗಬೇಕು? ಈ ಊರಲ್ಲಿ 25 ವರ್ಷಗಳ ಹಿಂದೆ ಶಿವಪ್ಪ ಅಂತ ಒಬ್ಬನಿದ್ದ. ಈಗ ಅವರಿಲ್ಲ, ಅವರು ನಮ್ಮ ಮಾವ. ನಮ್ಮೆಲ್ಲರನ್ನು ಆಗಲಿ ಸ್ವರ್ಗವಾಸಿ ಆಗಿದ್ದಾರೆ. ಅವರಿಗೇನು ಹೇಳಬೇಕಾಗಿತ್ತು ಹೇಳು. ಹಾಗಾದರೆ ನೀವು ಶಿವಪ್ಪ ಬೆಳೆಸಿದ ಮಕ್ಕಳು. ಹಾಗಾದರೆ ನೀವು ಜಗದೀಶ ಸಂಗಮೇಶ. ಹೌದು, ನಾನೇ ಜಗದೀಶ ಸಂಗಮೇಶ. ಏನಾಗಬೇಕು ಬೇಗ ಹೇಳಿ. ಅದೊಂದು ದೊಡ್ಡ ಕಥೆ. 25 ವರ್ಷಗಳ ಹಿಂದೆ ನಡೆಯಬಾರದ ಘಟನೆ ನಡೆದು ಹೋಯಿತು. ಯಾವ ಘಟನೆ ನಡೆಯಿತು ಹೇಳಿ. ಹಸ್ತಿನಾಪುರದಲ್ಲಿ ರಾಜಪ್ಪನವರೆಂಬ ಆಗರ್ಭ ಶ್ರೀಮಂತರು, ಜೊತೆಗೆ 10 ಒಡೆಯರಾಗಿದ್ದರು. ಅವರಿಗೆರಡು ಗಂಡು ಮಕ್ಕಳು, ಅವರಿಬ್ಬರು ನೀವೇ. ಹೀಗಿರುವಾಗ ಒಂದು ದಿನ ದುಷ್ಟ ನಾಗೇಗೌಡರ ಕುತಂತ್ರದಿಂದ ಕಾರು ಅಪಘಾತ ಮಾಡಿ ರಾಜಪ್ಪನವರನ್ನು ಕೊಲೆ ಮಾಡಿದರು. ನಾನೇ ಆ ಕಾರಿನ ಡ್ರೈವರ್ ಸತ್ಯ. ನಿಮ್ಮಿಬ್ಬರನ್ನು ಕಟ್ಟಿಕೊಂಡು ಅವರ ಕಣ್ಣ ತೆಪ್ಪಿಸಿ ಕಾಡಿನಲ್ಲಿ ಓಡೋಡಿ ಬಂದು ಕೊನೆಗೂ ಮಲ್ಲಿಕಾರ್ಜುನ ದೇವಸ್ಥಾನದ ಹತ್ತಿರ ಬಂದು ನಿಮ್ಮನ್ನು ಸಾಕಿದ ಪುಣ್ಯಾತ್ಮ ಶಿಕ್ಷ ಶಿವಪ್ಪನ ಕೈಯಲ್ಲಿ ನಿಮ್ಮನ್ನು ಒಪ್ಪಿಸಿ ಸತ್ಯವನ್ನು ಆಮೇಲೆ ಹೇಳಿಕೊಂಡು ಶಿವಪ್ಪನನ್ನು ಕಳಿಸಿದ್ರೊಳಗ ನಾಗೇಗೌಡ ಮತ್ತು ಕಾರ್ಯ ಹೊತ್ತಿದರು. ಆಗ ಮಕ್ಕಳಲ್ಲಿ ಎಂದು ಚಿತ್ರ ವಿಷ ಕೊಟ್ಟು ಕೇಳಿದರು. ಆದರೂ ನಾ ಬಾಯಿ ಬಿಡಲಿಲ್ಲ. ಆಗ ನನ್ನನ್ನು ಹಿಡಿದು ತಮ್ಮ ಕತ್ತಲಿನ ಶರವಾಸದಲ್ಲಿ ಇಟ್ಟರು. ಇಂದು ನಾನು ತೆಪ್ಪಿಸಿಕೊಂಡು ಓಡಿ ಬಂದೆ. ಕಡಪ್ಪ, ನೀವು ಹೇಳುತ್ತಿರುವುದು ಎಲ್ಲವೂ ಸತ್ಯವೇ. ಆ ನಾಗೇಗೌಡ, ಆ ಪ್ರತಾಪ ನಮ್ಮ ತಂದೆಯನ್ನು ಕೊಲೆಗೈದನೇ. ಆ ನಾಗೇಗೌಡ ಅನಾಥರನ್ನು ತಂದು ಮಕ್ಕಳಂತೆ ಬೆಳೆಸಿದ ಆ ಶಿವಪ್ಪ ನಮಗೆ ಏಕ ಸತ್ಯವನ್ನು ಹೇಳಲಿಲ್ಲ. ಒಡೆಯರೇ, ಸಂಪಿಗೆ ಬಂದ ಬೆಟ್ಟಾಗೋ ನನ್ನ ಗೆಳೆಯ, ಸಂಪಿಗೆ ಬಂದ ಬೆಟ್ಟಾಗೋ ನನ್ನ ಗೆಳೆಯ, ಹಾಡದಿಗೋ ನನ್ನ ಗೆಳೆಯ, ನಿನ್ನ ಮಾತು ಅರಿದರೆ ಮುಳ್ಳು ಹೊಡೆದರೆ ಮರಳಿ ಬರುವುದಿಲ್ಲ. ಅದು ಬಾಳೆಗೆ ಅದು ಬಾಳೆಗೆ ಆಯ್ತು. ಸತತ ಶಿಶೆ ಹೋದೆ ಸತತ ಶಿಶೆ. ಅಲ್ಲ ಬಾಬೆ, ಎಲ್ಲರೂ ಹೋಗಿದ್ದಿ, ಎಲ್ಲರೂ ಹುಡ್ಕಾಡ್ಬೇಕು. ಊರ್ ಬಿಟ್ಟು ಎಲ್ಲರೂ ಹೋಗಿದ್ದಿ, ಅದನ್ನಾರ ಹೇಳ. ಏ ಮಳ್ಳಿ ಸತ್ತ ಸಂಗಮೇಶಪ್ಪನವ್ರು ಮತ್ತೆ ಬದಿಗೆ ಬಂದ್ರಂತ ಗೊತ್ತೈತಿಲ್ಲ ನಿನಗ? ಗೊತ್ತೈತಿ ಆ ಚಿತ್ರ. ಜಗದೀಶಪ್ಪನವ್ರು ಬಿಟ್ಟಾಗ್ಯಾರಂತ. ಏ ಮಾಮ, ಆ ಸತ್ಯ ಹೇಳ್ತೀನಿ ವಿಶ್ವಾಮಿತ್ರ ಕಾರಣಂಗ ನಿಮ್ಮ ಕೊಂಡ ಕಾಡೆ ಸನಿ ಕಾರಣ ಕಡೆಗಟ್ಟೆ ನೋಡು. ಜಗದೀಶಪ್ಪನವ್ರು ಗೊತ್ತಿರ್ತಂತ ಗಿರ್ಜೆ ಹೊರಕೊಂಡು ಮನೆಯಿಂದ ಹೊರಗಡೆ ಅಂತ. ಯಾರಿಗೆ ಒಳ್ಳೆಯವ್ರು ಮಾಡ್ಬೇಕು ಅವ್ರಿಗೆ ಒಳ್ಳೆತನ ಮಾಡ್ತಾರೆ, ಯಾರಿಗೆ ಕೆಟ್ಟ ಮಾಡ್ಬೇಕು ಅವ್ರಿಗೆ ಕೆಟ್ಟತನ ಮಾಡ್ತಾನ. ಬಾಬು ಅದೇನು ಹೇಳೋದಿಲ್ಲ. ಏನದು ಅಲ್ಲಲ್ಲಿ ಮಗನ ಬಾಬ್ಯ ಬಾಬು ಕೂಡ ಒಂದು ಹುಡುಗಿ ಒಂದು ಹುಡುಗನ ಮುಂದೆ ನಾಚಿದು ಅಂತ ನುಣುಕು ಅಂತ ಒಂದು ಮುಟ್ಟಿನ ಮಾತಾಡಿದ್ರೆ ಏನಂತಾನೆ ಅದ ಹೇಳು ಮಾಡ ಹೇಳಿ. ಮತ್ತೆ ನೋಡ್ ಬಾಬೆ, ಎಲ್ಲ ಗುಡ್ಡ ಎಲ್ಲ ಸುತ್ತಿ ಮೈಲಾರ ಬಂದಾಗತ್ತೆ, ಹಂಗ ಬರ್ಬೇಡ, ಡೈರೆಕ್ಟ್ ಬಾ. ನಿನ್ನ ಮನಸ್ಸಾಗಿಲ್ಲ ನಾನೇ ಹೇಳ್ತೇನೆ ನೋಡ. ಏ ಮಳ್ಳಿ ಅಷ್ಟು ಅಂತ ಮಾಡಿ ಒಂದು ವಯಸ್ಸಿಗೆ ಬಂದು ಹುಡುಗನ ಮುಂದೆ ನಾಚು ಅಂತ ನುಣುಕು ಅಂತ
ಒಂದು ಬುದ್ಧಿನ ಮಾತಾಡ್ತಂದ್ರೆ ಅದು ತಿಳಿಯಂಗಿಲ್ಲ ಅಂತ ಮಾಡಿದ ಈ ಬಾಬುಗ. ಏನಂತ ಹೇಳ್ಬೇಕ ಅಲ್ಲ ನೀ ತಯಾರದೆ ಅಂದ್ರ ನಾನು ನಿನ್ನ ಕೈ ಹಿಡಿಯಕ್ ತಯಾರ ನೋಡ. ಏನಂದೆ? ನನಗೆ ಬೇಕಾಗಿತ್ತು ನನ್ನ ರಾಜ. ಮತ್ತೆ ನೀ ಕೈ ಹಿಡಿತೀನಿ ಅಂದ್ರೆ ನಾನು ನಡಿ ನಾನು ಕೈ ಹಿಡಿದು ಹೋಗ್ತೀನಿ. ಮತ್ತೆ ಒಂದು ಕೈಯ ತಂಗಿ ಮಗ ಯಾಕೆ ಬಂದ ಅಂತಾನೆ. ಏ ಮಾಲ ನಮ್ದು ಪ್ರೀತಿಗೆ ಮೋಸ ಮಾಡಿದ ನಮ್ದು ಶಾದಿಗೆ ಬರ್ತಿ ನೀವು ಇಲ್ಲೇ ಕೊಟ್ರ ನಾವು ಹೋಗ್ಬಿಡ್ತಾವ. ಇಲ್ಲ ಅಂದ್ರೆ ಹೋಗಿ ನಿಮ್ಮ ಅಪ್ಪ ಕುಂಟ ಗಾಡಿ ಮುಂದೆ ಕುಂಟ ಗಾಡಿ ಹೇಳ್ತಾವ. ಏ ಸಾಹೇಬ ಅವ ಈಗ ನಮ್ಮ ಅಪ್ಪನ ಕಡೆ ರೊಕ್ಕಿಲ್ಲತ್ತ. ಲೇ ಅಡಗದೆ ಏನು ಕಟ್ಟಿದೆ ಮಗ ಮುಗಿದ್ಬಿಡಿ. ಒಂದು ಒದೆ ಒಂದು ಬಂದು ಬಾಂಗ್ಲಾದೇಶ ಬಾದಿ ಮಗನ ಇನ್ನೊಂದು ಸಾರಿ ನನ್ನ ಮಾಲನ ಹೆಸರು ಎತ್ತಿದೆ ಅಂದ್ರೆ ಅದ್ರ ಕೈ ನನ್ನ